ಸ್ನೇಹಿತರೆ ನಮಸ್ಕಾರ. ಮಂಗಳೂರು ಕರ್ನಾಟಕ ರಾಜಧಾನಿ ಬೆಂಗಳೂರಿನಿಂದ 350 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಕರ್ನಾಟಕ ರಾಜ್ಯದ ಪ್ರಮುಖ ಬಂದರು ನಗರವಾಗಿದೆ. ಮಂಗಳೂರು ದಕ್ಷಿಣ ಕನ್ನಡ ಅಂತ ಕರೆಯಲ್ಪಡುವ ಕರ್ನಾಟಕದ ನೈಋತ್ಯ ಜಿಲ್ಲೆಯ ಆಡಳಿತ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಲ್ಲ ಕಡೆಗಳಲ್ಲಿ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರದ ಪರ್ವತ ಶ್ರೇಣಿಗಳಿಂದ ಸುತ್ತುವರೆದಿದೆ. ಹಿಂದೂ ದೇವತೆಯಾದ ಮಂಗಳಾದೇವಿಯಿಂದ ನಗರಕ್ಕೆ ತನ್ನ ಹೆಸರು ಬಂದಿದೆ. ಮಂಗಳೂರಿಗೆ ಮಂಗಳಾದೇವಿಯ ಹೆಸರನ್ನ ಇಡಲಾಗಿದೆ. ಮಂಗಳೂರಿನಲ್ಲಿ ಮಂಗಳಾದೇವಿಯ ಬೃಹತ್ ದೇವಾಲಯ ಇದೆ. ಇದು ನಗರದ ಅತ್ಯಂತ ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಮಂಗಳೂರಿನ ಕನ್ನಡದಲ್ಲಿ ಮಂಗಳೂರು, ತುಳುವಿನಲ್ಲಿ ಕುಡ್ಲ, ಕೊಂಕಣಿಯಲ್ಲಿ ಕೊಡಿಯಾಲ್ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಕನ್ನಡ ಅಧಿಕೃತ ಭಾಷೆಯಾಗಿದ್ರೂ ಮಂಗಳೂರಿನವರು ತುಳು, ಕೊಂಕಣಿ, ಬ್ಯಾರಿ ಮುಂತಾದ ಹಲವು ಭಾಷೆಗಳನ್ನು ಮಾತನಾಡುತ್ತಾರೆ. ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಮಂಗಳೂರು ಒಂದಾಗಿದ್ದು, ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಮಂಗಳೂರಿನಲ್ಲಿ ತಮ್ಮ ಕಚೇರಿಗಳನ್ನು ಸ್ಥಾಪಿಸುತ್ತಿವೆ. ಮಂಗಳೂರು ಭಾರತದ ಪ್ರಮುಖ ಬಂದರು ಅಂತ ಕಾರ್ಯನಿರ್ವಹಿಸುತ್ತದೆ. ಮಂಗಳೂರು ಉಷ್ಣವಲಯದ ರೀತಿಯ ಹವಾಮಾನವನ್ನು ಹೊಂದಿದೆ ಮತ್ತು ಇದು ಮುಖ್ಯವಾಗಿ ನೈಋತ್ಯ ಮಾನ್ಸೂನ್ ಅರಬಿಯ ಸಮುದ್ರಕ್ಕೆ ಹೋಗುವ ಮಾರ್ಗದಲ್ಲಿ ನಗರದಿಂದ ಸ್ವೀಕರಿಸಲ್ಪಟ್ಟಿದೆ. ಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದ ಮತ್ತು ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳನ್ನು ಹೊಂದಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ತಾಲೂಕುಗಳಿಗೆ ಜಿಲ್ಲಾ ಕೇಂದ್ರವಾಗಿದೆ. ಮೊದಲು ಉಡುಪಿ, ಕುಂದಾಪುರ ಮತ್ತು ಕಾರ್ಕಳ ಮಂಗಳೂರು ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿತ್ತು. ಆದರೆ ನಂತರ 1997ರಲ್ಲಿ ಆಡಳಿತವನ್ನು ಸುಲಭಗೊಳಿಸಲು ಪ್ರತ್ಯೇಕಿಸಿ ಉಡುಪಿ ಜಿಲ್ಲೆಗೆ ಬಂತು. ಕರ್ನಾಟಕವು ಅನೇಕ ನದಿಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ನೇತ್ರಾವತಿ ಮತ್ತು ಗುರುಪುರ ಇಡೀ ಮಂಗಳೂರನ್ನು ಆವರಿಸಿರುವ ಎರಡು ಪ್ರಮುಖ ನದಿಗಳು. ನೇತ್ರಾವತಿ ನಗರದ ದಕ್ಷಿಣ ಭಾಗದಲ್ಲಿ ಹರಿತಿದ್ರೆ ಗುರುಪುರ ಉತ್ತರದಲ್ಲಿ ಹರಿತದೆ. ನದಿಗಳು ಅಂತಿಮವಾಗಿ ಹರಿದು ಅರಬ್ಬಿ ಸಮುದ್ರಕ್ಕೆ ಬೀಳುತ್ತವೆ. ಮಂಗಳೂರು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಇರೋದ್ರಿಂದ ಇದು ಆರ್ದ್ರ ಮತ್ತು ಉಷ್ಣವಲಯದ ಮಾನ್ಸೂನ್ ಹವಾಮಾನವನ್ನು ಅನುಭವಿಸುತ್ತದೆ. ಗೋಡಂಬಿ ಮತ್ತು 75%ಗಿಂತ ಹೆಚ್ಚು ಕಾಫಿ ರಫ್ತುಗಳನ್ನು ಮಂಗಳೂರು ನಗರದಲ್ಲಿ ಬಂದರು ನಿರ್ವಹಿಸುತ್ತದೆ. ಮಂಗಳೂರಿನಲ್ಲಿ ಪ್ರವಾಸೋದ್ಯಮವು ಇತ್ತೀಚಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದೆ. ಅನೇಕ ಪ್ರವಾಸಿಗರು ಮತ್ತು ವಿಹಾರ ಪ್ರೇಮಿಗಳು ಈ ಸ್ಥಳವನ್ನು ಅದರ ಹಚ್ಚ ಹಸಿರಿನ ಉದ್ಯಾನವನಗಳು, ಪ್ರಾಚೀನ ಸರೋವರಗಳು, ಬೆಚ್ಚಗಿನ ಕಡಲ ತೀರಗಳು ಮತ್ತು ಹೆಚ್ಚಿನವುಗಳಿಗಾಗಿ ಪ್ರವಾಸಿಗರು ಇಷ್ಟಪಡುತ್ತಾರೆ. ಮಂಗಳೂರು ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. ಇದು ವಾಣಿಜ್ಯ, ಕೈಗಾರಿಕಾ, ವ್ಯಾಪಾರ, ಶೈಕ್ಷಣಿಕ, ಆರೋಗ್ಯ ಮತ್ತು ಆರಂಭಿಕ ಕೇಂದ್ರವಾಗಿದೆ. ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕರ್ನಾಟಕದ 2ನೇ ಅತಿ ದೊಡ್ಡ ಮತ್ತು 2ನೇ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯು ನಗರದ 60 ವಾರ್ಡ್ಗಳನ್ನು ನಿರ್ವಹಿಸುವ ನಾಗರಿಕ ಆಡಳಿತದ ಜವಾಬ್ದಾರಿಯನ್ನು ಹೊಂದಿದೆ. ಇದರ ಭೂದೃಶ್ಯವು ರೋಲಿಂಗ್ ಬೆಟ್ಗಳು, ತೆಂಗಿನಕಾಯಿಗಳು, ನದಿಗಳಿಂದ ನಿರೂಪಿಸಲ್ಪಟ್ಟಿದೆ. ಇದು ಬೆಂಗಳೂರಿನ ನಂತರ ಕರ್ನಾಟಕದ ಶ್ರೀಮಂತ ನಗರವಾಗಿದೆ. ಮಂಗಳೂರು ಭಾರತದ 13ನೇ ಸ್ಥಾನವನ್ನು ಉನ್ನತ ವ್ಯಾಪಾರ ತಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಂಗಳೂರಿನ ನಂತರ 2ನೇ ಸ್ಥಾನದಲ್ಲಿದೆ. ಎತ್ತರದ ಕಟ್ಟಡಗಳು ಮತ್ತು ಗಗನಚುಂಬಿ ಕಟ್ಟಡಗಳ ವಿಷಯದಲ್ಲಿ ಮಂಗಳೂರು ದಕ್ಷಿಣ ಭಾರತದ ದುಬೈನಂತೆ ಬೆಳೀತಾ ಇದೆ. ನಗರವು ದಕ್ಷಿಣ ಭಾರತದ ಕೆಲವು ಎತ್ತರದ ಕಟ್ಟಡಗಳನ್ನು ಹೊಂದಿದೆ. ಸ್ಮಾರ್ಟ್ ಸಿಟೀಸ್ ಪಟ್ಟಿಯಲ್ಲಿರುವ ನಗರಗಳಲ್ಲಿ ಮಂಗಳೂರು ಒಂದಾಗಿದೆ ಮತ್ತು ಭಾರತದಲ್ಲಿ ಅಭಿವೃದ್ಧಿಗೊಳ್ಳಲಿರುವ 100 ಸ್ಮಾರ್ಟ್ ಸಿಟಿಗಳಲ್ಲಿ ಒಂದಾಗಿದೆ. ಇದು ಸಮುದ್ರ ಮಟ್ಟದಿಂದ ಸರಾಸರಿ 22 ಮೀಟರ್ ಅಂದರೆ 72 ಅಡಿ ಎತ್ತರವನ್ನು ಹೊಂದಿದೆ. ಇದು ಉಷ್ಣವಲಯದ ಮಾನ್ಸೂನ್ ಹವಾಮಾನವನ್ನು ಹೊಂದಿದೆ. 2017ರಲ್ಲಿ ಮಂಗಳೂರು ಯುಎಸ್ ಸಮೀಕ್ಷೆಯ ಪ್ರಕಾರ ವಾಸಿಸಲು ವಿಶ್ವದ 48ನೇ ಅತ್ಯುತ್ತಮ ನಗರವಾಗಿದೆ. ಇದು ತನ್ನದೇ ಆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ. ಇದು ನಗರ ಕೇಂದ್ರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಮತ್ತು ಸುತ್ತಮುತ್ತಲಿನ ಕೆಲವು ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳು ಯಾವುವು ಅಂದರೆ ಪಣಂಬೂರು ಬೀಚ್. ಇದು ಮಂಗಳೂರು ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಬೀಚ್. ಇದು ಚಿನ್ನದ ಮರಳು ಮತ್ತು ಸ್ಫಟಿಕ ಸ್ಪಷ್ಟ ನೀರಿಗೆ ಹೆಸರುವಾಸಿಯಾಗಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ. ಇದು ಶಿವನಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದೆ. ಇದು ವಿಶಿಷ್ಟವಾದ ವಾಸ್ತುಶಿಲ್ಪ ಮತ್ತು ಸಂಕೀರ್ಣ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಸೆಂಟ್ ಅಲೋಶಿಯಸ್ ಚಾಪೆಲ್. ಇದು ಅದ್ಭುತವಾದ ಹಸಿ ಚಿತ್ರಗಳು ಮತ್ತು ಭಿತ್ತಿ ಚಿತ್ರಗಳಿಗೆ ಹೆಸರುವಾಸಿಯಾದ ಸುಂದರವಾದ ಚರ್ಚ್ ಆಗಿದೆ. ತಣ್ಣೀರ ಬಾವಿ ಬೀಚ್. ಇದು ಮಂಗಳೂರು ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಸುಂದರ ಬೀಚ್ ಆಗಿದೆ. ಇದು ಪ್ರಶಾಂತ ವಾತಾವರಣ ಮತ್ತು ಸುಂದರವಾದ ನೋಟಗಳಿಗೆ ಹೆಸರುವಾಸಿಯಾಗಿದೆ. ಸುಲ್ತಾನ್ ನ್ಯಾಬ್ ಬ್ಯಾಟರಿ. ಇದು ಮಂಗಳೂರಿನಲ್ಲಿರುವ ಐತಿಹಾಸಿಕ ಹೆಗ್ಗುರುತಾಗಿದೆ. ಇದು ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಹಳೆಯ ಕಾವಲು ಗೋಪುರ ಮತ್ತು ಬ್ಯಾಟರಿ.
ಕದ್ರಿ ಮಂಜುನಾಥ ದೇವಸ್ಥಾನ. ಇದು ಶಿವನಿಗೆ ಅರ್ಪಿತವಾದ ಮಂಗಳೂರಿನ ಮತ್ತೊಂದು ಪ್ರಸಿದ್ಧ ದೇವಾಲಯವಾಗಿದೆ. ಇದು ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಸುಂದರವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಉಳ್ಳಾಲ ಬೀಚ್. ಇದು ಮಂಗಳೂರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಪ್ರಶಾಂತ ಮತ್ತು ಶಾಂತ ಬೀಚ್ ಆಗಿದೆ. ಇದು ತನ್ನ ಕೆಳದ ಸೌಂದರ್ಯ ಮತ್ತು ಸ್ವಚ್ಛ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಪಿಳಿಕುಳ ನಿಸರ್ಗಧಾಮ. ಇದು ಮಂಗಳೂರು ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಪ್ರಕೃತಿ ಉದ್ಯಾನವನ ಮತ್ತು ಮನೋರಂಜನಾ ಕೇಂದ್ರವಾಗಿದೆ. ಇದು ಸುಂದರವಾದ ಉದ್ಯಾನವನಗಳು, ಅಕ್ವೇರಿಯಂ ಮತ್ತು ಬೋಟಿಂಗ್ ಸೌಲಭ್ಯಗಳಿಗೆ ಹೆಸರುವಾಸಿಯಾಗಿದೆ. ಇವು ಮಂಗಳೂರು ಮತ್ತು ಸುತ್ತಮುತ್ತಲಿನ ಕೆಲವು ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಾಗಿವೆ. ಇವಿಷ್ಟು ಮಂಗಳೂರಿನ ಬಗ್ಗೆ ವಿಶೇಷತೆಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.